ನಿಮಗೂ ಗೊತ್ತ ದೇಶ ಐತಿ ಗೌಡ್ರಿಗೆ ಒಂದು ಇರೋದಕ್ಕೆ ಅದಕ್ಕೆ ಗೌಡ ಹೊಲದಾಗ ಬಯಸು ಒಬ್ಬನ ಕೊಟ್ಟಿದ್ದ ಕಡ್ದ ಮಗಳ ಗೌಡಕ್ಕೆ ಬಂದಳತ್ತ ಗೌಡ್ರ ಮತ್ತು ನಮಗೆ ಕರಿ ಚಾ ಕೊಡೋದು ಸಾಕಾಗಿದ್ರಿ ಮತ್ತು ಒಂದು ಎಮ್ಮೆ ಬೇಕಿದ್ರಿ ಎಮ್ಮೆ ಬೇಕ್ರಿ ಅಂದಳು ನಾನು ಮತ್ತು ಅಲ್ಲಿ ಎಮ್ಗಳು ಒಂದು 10 ಎಮ್ಗಳು ಅದಾವು ಮತ್ತು ನೀ ಅದ್ರಂದು ಯಾವುದ್ರೆ ಒಂದು ಮಡ್ಕ ಒಯ್ಯಿ ಅಂತ ಅಂದತ್ತ ಗೌಡ ಹಂಗಾದ್ರೆ ಬಂದಳತ್ತ ಬರ ಹಿಂಗೆಲ್ಲ ಕಡೆ ನೋಡಳತ್ತ ನೋಡಿ ಯಾಕೋ ಇದು ಮನಕ್ಕೆ ಚಲೋ ಐತಿ ಅಂತ ಇನ್ನು ವಿಚಾರ ಮಾಡ್ಯಾಳತ್ತ ದ್ವಾರಕ್ಕೆ ಹೋದ್ರೆ ಭಾಳ ತಿರ್ತೈತಿ ನಾವು ಆಯ್ತು ಒಂದು 3-4 ವರ್ಷದ 6 ವರ್ಷದಂಗೆ ಕಟ್ಲಕ್ಕೆ ಬರುವಂಥದ್ದು ಒಂದು ಮನಕ ತೊಗೊಂಡು ಹೋಗ್ಯಾಳು ಹಂಗೆ ಓದು ಮಾಡಿ ಎಲ್ಲ 1 ವರ್ಷ ಆಗೈತಿ ಮುಂದೆ ಕಟ್ಲಕ್ಕೆ ಬರೋಣ ರಾತ್ರಿ 10-11 ಒದರ್ಲಕ್ಷ ಎಮ್ಮೆ ಈ ಒಟ್ಟ ನಿದ್ದಿನ ಹತ್ತು ಅದು ಎಮ್ಮೆ ಹೋದ್ರಾನ ಮತ್ತು ನಿದ್ದೆ ಹೆಂಗೆ ಹತ್ತಂಗಿಲ್ಲ ಹಂಗೆ ಗೌಡ್ರಿಗೆ ಫೋನ್ ಹಚ್ಚಬೇಕಂತೇಳಿ ಹಚ್ಚಾಳ ಚಲೋ ಗೌಡ್ರ ಮತ್ತು ಎಮ್ಮೆ ಯಾಕೋ ಒದರ್ಲ ಇದ್ರಿ ಮತ್ತು ಯಾಕೆ ಒದರ್ಲ ಆಯ್ತು ನೋಡ್ರಿ ನನಗೂ ಗೊತ್ತಿಲ್ಲ ಒಟ್ಟು ಒದರ್ಲ ಆಯ್ತು ವಾರ್ರಿ ನಿದ್ದೆ ಹತ್ತುವಾರ್ರಿ ಚಿವುಚಿ ನೀರದ ಕುಸಿದಿರಿ ನೋದ ಹಾಕಿದಿರಿ ನೋಡಂತ ಗೌಡಿದ್ದಂಗೆ ಇಲ್ರಿ ಗೌಡ್ರ ಎಲ್ಲ ಮಾಡೀನಿ ಅಂದಳ ಇಂಥ ಅವನು ವಿಚಾರ ಮಾಡಿದ ಇದು ಎಮ್ಮೆ ಓದು ಎಷ್ಟು ತಿಂಗಳಾಗ್ತಿ ವರ್ಷ ಆಯ್ತು ಕೇಳಿದೆ 1 ವರ್ಷ ಆಯ್ತು ರೀ ಬೆದಿಗೆ ಬಂದಿರ್ತೈತಿ ಅದನ್ನು ಪಾನಿ ಗೌಡ್ರ ನೀವು ಹಣಕ್ಕೆ ಓದಕ್ರಿ ಒಟ್ಟು ನಂಗೆ ನಿದ್ದೆ ಹತ್ತೋದು ನೀವು ಏನು ಮಾಡ್ತೀರಿ ಮಾಡಿರಿ ನೀವೇ ಮಾಡ್ತೀರಿ ಬಂದ ನಾನು ಒಟ್ಟು ಬಾಯಿ ಬಂದ ನಾನು ಪಾನಿ ನಾ ಸಮಾಧಾನ ಪಾನಿನ ಕಡೆ ಹೋಗ್ಬೇಕಾದ್ರೆ ನಾನು ಹುಚ್ಚಿ ಅಂದ ಇಲ್ರಿ ಗೌಡ್ರ ನೀವು ಬಂದು ಸಮಾಧಾನ ಮಾಡ್ಬೇಕು ಅಂದತ್ತ ಗೌಡ ಶಾನೇದಿ ನೀ ಫೋನ್ ಇಡು ಹರಿವತ್ತು ಬರ್ತಾನ ಮತ್ತು ಯಾರ ಆಳನ್ನ ಹಚ್ಕೊಡ್ತಾನೋ ಆಳನ್ನ ಹಚ್ಕೊಡ ನಸಿಗಿನಾಗ ಎದ್ದ ಆ ಕಡೆ ಪಾನಿ ಕಡೆ ಹೋಯ್ತಾರೆ ಇಲ್ರಿ ಗೌಡ್ರ ನೀವು ಬಂದು ಸಮಾಧಾನ ಮಾಡ್ರಿ ಅದು ನೋಡ್ರಿ ಇಂಥ ಮುಗ್ಗಿದ ಮಂದಿನೂ ಇರ್ತೈತ್ರಿ ಅದನ್ನ ಏನು ತಲೆ ಹಾಕೋದಿಲ್ಲ ಗೊತ್ತಿಲ್ಲದಕ್ಕಾಗಿ ಮಾತಾಡ್ತಿರ್ತಾಳೆ ಗೌಡ್ರ ಗದ್ದಲ ಹಿಂಗಿರ್ತೈತಿ